ಮಂಡ್ಯದಿಂದ ಬಂದಿರೋ ಸ್ವಾಮಿ ಅಂತ ಅಪ್ಪಟ ಅಪ್ಪು ಅಭಿಮಾನಿ. ವರ್ಷನೂ ಇಲ್ಲಿ ಬರ್ತಾನೆ ಇರ್ತೀವಿ. ವರ್ಷಕ್ಕೆ ಒಂದು 2 ಸಾರಿ ಆದರೂ ಬರ್ತೀವಿ. ಅಕ್ಟೋಬರ್ 29ಕ್ಕೆ ಪ್ಲಸ್ ಊಟದ ಹಬ್ಬಕ್ಕೆ 2 ದಿನ ಬಂದೇ ಬರ್ತೀವಿ. ಅವರ ಅಪ್ಪಟ ಅಭಿಮಾನಿ. ಅವ್ರಿಗೆ 51ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ ಅವ್ರ ಬಗ್ಗೆ ಒಂದು 4-5 ಲೈನ್ ಬರೆದಿದ್ದೀನಿ ಮೇಡಮ್. ಅದ್ರ ಮೇಲೆ 1 ರೂಪಾಯಿಗಳ ಸಹಾಯ ಮಾಡಿ ಪಡೆದುಕೊಳ್ಳುತ್ತಾರೆ ಪ್ರಚಾರ, 1 ರೂಗಳ ಸಹಾಯ ಮಾಡಿ ಪಡೆದುಕೊಳ್ಳುತ್ತಾರೆ ಪ್ರಚಾರ, ಲಕ್ಷಾಂತರ ಜನರಿಗೆ ನೊಂದವರಿಗೆ ಮಾಡಿ ಸಹಾಯ ಎಲ್ಲಿ ಹೇಳಿಕೊಳ್ಳಿಲ್ಲ ವಿಚಾರ, ಲಕ್ಷಾಂತರ ಜನರಿಗೆ ನೊಂದವರಿಗೆ ಮಾಡಿ ಸಹಾಯ ಎಲ್ಲಿಯೂ ಹೇಳಿಲ್ಲ ವಿಚಾರ, ದೇವರನ್ನೇ ಹಿಂದಿಕ್ಕಿ ಮಾನವ ಅನಿಸುತ್ತೆ ನಮ್ಮ ಪ್ರಕಾರ, ದೇವರನ್ನೇ ಹಿಂದಿಕ್ಕಿದ ಮಾನವ ಅನಿಸುತ್ತೆ ನಮ್ಮ ಪ್ರಕಾರ, ಇದನ್ನು ತಿಳಿದು ನಿಮ್ಮ ಭಾವಚಿತ್ರಕ್ಕೆ ಹಾಕ್ತಾರೆ ತಲೆಬಾಗಿ ನಮಸ್ಕಾರ, ಯಾರೂ ಸಹ ಅರಗಿಸಿಕೊಳ್ಳಲಾಗದು ನಿಮ್ಮ ಅಕಾಲಿಕ ಮರಣ, ಯಾರೂ ಸಹ ಅರಗಿಸಿಕೊಳ್ಳಲಾದು ನಿಮ್ಮ ಅಕಾಲಿಕ ಮರಣ, ಅನ್ವೇಷಣೆ ಮಾಡುತ್ತಿದ್ದರೆ ಅಭಿಮಾನಿಗಳು ಮರಣದ ಕಾರಣ, ನಿಮ್ಮ ಅಭಿಮಾನದ ಅಪ್ಪಿಗೆ ನಮಗೆ ಸಿಹಿಯಾದ ಊರಣ, ನಗುಮುಖವೇ ನಮಗೆ ಸಂತಸ ತರುವ ವಂಗಿರಣ, 4-5 ವರ್ಷಗಳ ಹಿಂದೆ ದಿನದಂದು ಬಡೆಯಿತು ನೀವಿಲ್ಲವೆಂಬ ಬರಸಿಡಿಲು, ಹರಿಯಿತು ಮನಸ್ಸುಗಳಲ್ಲಿ ಕರ್ನಾಟಕದಲ್ಲಿ ಜೊತೆಗೆ ಕಣ್ಣೀರ ಕಡಲು, ಬರಿತಾಯಿತು ಅನಿಸುತ್ತೆ ಕನ್ನಡಾಂಬೆಯ ತುಂಬಿದ ಮಡಿಲು, ಯುಗಗಳೇ ಕಳೆದರೂ ಆಗದು ನಿಮ್ಮನ್ನು ಮರೆತು ಬಿಡಲು, ಅಪ್ಪು ನೀವು ಯಾರಿಗೂ ಸಹ ಮಾಡಿಲ್ಲ ಕೆಟ್ಟಿದ್ದು, ಅಪ್ಪು ನೀವು ಯಾರಿಗೂ ಸಹ ಮಾಡಿಲ್ಲ ಕೆಟ್ಟಿದ್ದು, ಯಾರಿಗೂ ಸಹ ಹೇಳಿಲ್ಲ ನೀವು ನೊಂದು ಬೇರೆಯವರಿಗೆ ಕೊಟ್ಟಿದ್ದು, ಕನ್ನಡಿಗರ ಪುಣ್ಯ ಅನಿಸುತ್ತೆ ಕರುನಾಡಲ್ಲಿ ಅಪ್ಪು ಹುಟ್ಟಿದ್ದು, ಕನ್ನಡಿಗರ ಪುಣ್ಯ ಅನಿಸುತ್ತೆ ಅಪ್ಪು ಕರುನಾಡಲ್ಲಿ ಹುಟ್ಟಿದ್ದು, ಮರೆಯಲಾರವು ಹುಟ್ಟಿದ ಮಕ್ಕಳಿಗೂ ಸಹ ಅಪ್ಪು ಅಂತ ಹೆಸರಿಟ್ಟಿದ್ದು, ನಿಮ್ಮ ಹೆಸರಲ್ಲಿ ಪ್ರಾರಂಭವಾಗಿದೆ ಹೃದಯ ಜ್ಯೋತಿ, ಅಪ್ಪು ನಿಮ್ಮ ಹೆಸರಿನಲ್ಲಿ ಪ್ರಾರಂಭವಾಗಿದೆ ಹೃದಯ ಜ್ಯೋತಿ, ಕರ್ನಾಟಕ ಜನತೆಯೇ ನಿಮ್ಮ ಮೇಲಿದೆ ಎಲ್ಲಿದ ಪ್ರೀತಿ, ನಿಮ್ಮ ಅಭಿಮಾನಿಗಳಿಗಿಲ್ಲ ಯಾವುದೇ ತರಹದ ಜಾತಿ, ಏಕೆಂದರೆ ನಮಗೆ ಇಷ್ಟ ನೀವು ಬಾಳಿ ಬದುಕಿದ ರೀತಿ, ಅಪ್ಪು ಮಾಡಿದ್ದೀರಿ ನೀವು ಅಂಧರಿಗೆ ನೇತ್ರದಾನ, ಅಪ್ಪು ನೀವು ಮಾಡಿದ್ದೀರಿ ಅಂಧರಿಗೆ ನೇತ್ರದಾನ, ನಿಮ್ಮ ಹೆಸರಿನಲ್ಲಿ ನಡೆಯುತ್ತಿದೆ ರಾಜ್ಯದೆಲ್ಲೆಡೆ ರಕ್ತದಾನ, ನೋವಲ್ಲಿ ನಿಮ್ಮ ನಗುಮುಖವನ್ನು ನೋಡಿದರೆ ಏನೋ ಸಮಾಧಾನ, ನೋವಲ್ಲಿದ್ದಾಗ ನಿಮ್ಮ ನಗುಮುಖವನ್ನು ನೋಡಿದರೆ ಏನೋ ಸಮಾಧಾನ, ನೀವು ಮಾಡಿದ ಸಮಾಜಮುಖಿ ಕಾರ್ಯಕ್ರಮಗಳೇ ನಿಮ್ಮ ಹೆಸರಿಗೆ ಪ್ರಧಾನ, ಅಪ್ಪು ಆಡುವ ವಯಸ್ಸಿನಲ್ಲೇ ಗಳಿಸಿದ್ದೀರಿ ರಾಷ್ಟ್ರ ಪ್ರಶಸ್ತಿ, ಆಡುವ ವಯಸ್ಸಿನಲ್ಲೇ ಗಳಿಸಿದ್ದೀರಿ ನೀವು ರಾಷ್ಟ್ರ ಪ್ರಶಸ್ತಿ, ಅಭಿಮಾನಿಗಳ ದೇವರುಗಳಿಗೆ ನೀವು ಬೆಲೆಗಟ್ಟಲಾಗದ ಬಹುದೊಡ್ಡ ಆಸ್ತಿ, ಅಭಿಮಾನಿ ದೇವರುಗಳಿಗೆ ನಿಮಗೆ ಬೆಲೆ ಕೊಟ್ಟಲಾಗದ ದೊಡ್ಡ ಆಸ್ತಿ, ಅಭಿಮಾನಿಗಳನ್ನು ದೇವರೆಂದವರು ನೀವು, ಅಭಿಮಾನಿಗಳನ್ನು ದೇವರೆಂದವರು ನೀವು, ನಿಮ್ಮನ್ನೇ ದೇವರೆಂದು ಪೂಜಿಸುವವು ನಾವು. ನಾನೇ ಬರ್ತಿದ್ದು ಮೇಡಮ್. ಅಪ್ಪು ನೀವು ಆಕಾಶದಲ್ಲಿ ಮಿನುಗುವ ನಕ್ಷತ್ರ, ಅಪ್ಪು ನೀವು ಆಕಾಶದಲ್ಲಿ ಮಿನುಗುವ ನಕ್ಷತ್ರ, ಹೋಗಿ ಏಕೆ ಕುಳಿತಿರಿ ನೋವ ಕೊಟ್ಟು ದೇವರ ಹತ್ರ, ಏಕೆ ಹೋಗಿ ಕುಳಿತಿರಿ ನೀವು ನೋವ ಕೊಟ್ಟು ದೇವರ ಹತ್ರ, ಅಪ್ಪು ನೀವು ನಮ್ಮನ್ನು ಬಿಟ್ಟು ಓದಿರೇಕೆ ಬಾರದ ಲೋಕಕ್ಕೆ, ಅಪ್ಪು ನೀವು ನಮ್ಮನ್ನು ಬಿಟ್ಟು ಓದಿರೇಕೆ ಬಾರದ ಲೋಕಕ್ಕೆ, ಕಾರಣವಾದಿರಿ ಅಭಿಮಾನಿಗಳ ನಿರಂತರ ಶೋಕಕ್ಕೆ. ಧನ್ಯವಾದಗಳು. ಹಾಂ ಮೇಡಮ್. ಅಭಿಮಾನಿಗಳಿಗೆ ಅವ್ರ ಥರ ನಡ್ಕೊಂಡು ಹೋಗಬೇಕು ಅಂತ ಹೇಳ್ತೀನಿ ಮೇಡಮ್, ಅಷ್ಟೇನಿಲ್ಲ. ಕೆಟ್ಟದಂತೂ ಮಾಡಬೇಡಿ, ಕೆಟ್ಟವ್ರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೇದು ಮಾಡ್ತಾಯಿರ್ರಿ, ಆದಷ್ಟು ಕೈಲಾದಷ್ಟು ಸಹಾಯ ಮಾಡಿ ಅಂತ ಅಷ್ಟೇ ಮೇಡಮ್.